ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೀಟ್ರೋಟ್ ಮೊಟ್ಟೆ ಪಲ್ಯ ಹೇಗೆ ಮಾಡೋದ ಅಂತ ಈ ವಿಡಿಯೋದಲ್ಲಿ ನೋಡೋದ. ಇದರಲ್ಲಿ ಸ್ವಲ್ಪ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ ನೋಡಿ. ನಾನಿಲ್ಲಿ ಫಸ್ಟು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನ್ನ ಬಿಸಿಗೆ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ಪ್ಯಾನ್ ಬಿಸಿಯಾಗಿದೆ, ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ನಾನು ಒಂದು 2 ಈರುಳ್ಳಿನ ಮೀಡಿಯಮ್ ಸೈಜ್ನಲ್ಲಿ, ಇಲ್ಲ ನಿಮಗೆ ಬೇಕು ಅಂದರೆ ಸ್ಮಾಲ್ ಸೈಜಾಗೂ ಕಟ್ ಮಾಡಿ ಹಾಕೊಬೋದು. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಈರುಳ್ಳಿ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಸ್ವಲ್ಪ ಅದು ಬಣ್ಣ ಕೂಡ ಚೇಂಜ್ ಆಗುತ್ತೆ. ನಾವು ಇವಾಗ ಒಂದು 2 ಬೀಟ್ರೋಟ್ನ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಇದರೊಳಗಡೆ ಸೇರಿಸ್ಕೊತಿದ್ದೀನಿ. ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದು ಅವಾಯ್ಡ್ ಆಗುತ್ತೆ ಮತ್ತು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ನಾನು ಬೀಟ್ರೋಟ್ ಎಲ್ಲ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಜೊತೆ. ಇದನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋದ. ಈ ರೀತಿ ಪಲ್ಯ ಮಾಡೋದ್ರಿಂದ ನಮಗೆ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಈಗ ಯಾರು ಬೀಟ್ರೋಟ್ ಇಷ್ಟಪಡಲ್ಲ ಅವರಿಗೆ ಈ ರೀತಿ ಪಲ್ಯ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಇದು ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಕಾಂಬಿನೇಷನು ಒಮ್ಮೆ ಟ್ರೈ ಮಾಡಿ. ಮಕ್ಳುಗಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಪಲ್ಯನ. ನೋಡಿ, ಇದಾಗಿದೆ. ಈಗ ಬೀಟ್ರೋಟಲ್ಲಿ ಹಾಕೊಂಡು ಹುರಿಬೇಕಾದ್ರೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಆ ನೀರು ಹಾಕಬಾರ್ದು ನಾವು. ಇದರಲ್ಲಿರೋ ನೀರು ಸ್ವಲ್ಪ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದು ಹಾಕ್ತಿದೆ ನೋಡಿ, ಗೊತ್ತಾಗುತ್ತೆ ಅಲ್ಲಿ. ನೀವು ಹಾಗೆ ತಳ ಇಡಿಸ್ಬಾರ್ದು ನೋಡಿ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ. ಯಾರೆಲ್ಲ ಮೊಟ್ಟೆ ಎಲ್ಲ ಇಷ್ಟಪಡಲ್ಲ ಮಕ್ಕಳು, ಮತ್ತು ಮೊಟ್ಟೆ ಸ್ಮೆಲ್ ಇಷ್ಟ ಆಗಲ್ಲ ಅಂಥವರಿಗೆ ಈ ರೀತಿ ಪಲ್ಯ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಏಕೆಂದರೆ ಇಲ್ಲಿ ಮೊಟ್ಟೆ ಇರೋದು ಗೊತ್ತಾಗಲ್ಲ. ಓಕೆನಾ. ಇದನ್ನು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಹಾಗೆ ಇದು ಚೆನ್ನಾಗಿ ಬೇಯುತ್ತೆ. ಏಕೆಂದರೆ ಇದಕ್ಕೆ ನಾವು ನೀರು ಯೂಸ್ ಮಾಡ್ತಿಲ್ಲ. ಫಸ್ಟಾಗಿ ಇದಾಗಿದೆ ಅಂತ ಗೊತ್ತಾಗಬೇಕು ಅಂದರೆ ನೋಡಿ, ಅಲ್ಲಿ ನೀರಿರಲ್ಲ, ಅದೇ ಎಣ್ಣೆ ಅಂಶನ ಬಿಟ್ಟಿರುತ್ತೆ. ಈಗ ನೋಡಿ, ಸ್ವಲ್ಪ ಬೀಟ್ರೋಟ್ ಕಲರ್ಸ್ ಕೂಡ ಚೇಂಜ್ ಆಗಿದೆ. ಮೊದಲು ಡಾರ್ಕ್ ಇತ್ತು, ಈಗ ಸ್ವಲ್ಪ ಲೈಟ್ ಕಲರ್ ಆಗಿದೆ. ಮತ್ತು ನೋಡಿ, ನಾನು ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಬಬಲ್ ಥರ ಬರುತ್ತೆ. ನಾನೀಗ ಇಲ್ಲಿ ಒಂದು 3 ಮೊಟ್ಟೆನ ಒಂದು ಬಟ್ಲಲ್ಲಿ ಹೊಡೆದು ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋದ. ಈಗ ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮೊಟ್ಟೆನ ಮಿಕ್ಸ್ ಮಾಡೋದು. ಅದ್ರ ಜೊತೆಲಿ ಇದು ಹೇಗಿರುತ್ತೆ ಅಂದರೆ ಸ್ಟಿಕ್ಕಿ ಒಂದಕ್ಕೊಂದು ಅಂಟಲ್ಲ, ಸಪ್ರೇಟ್ ಆಗುತ್ತೆ. ಹಾಗೆ ಕೈ ಆಡ್ತಾ ಇರಬೇಕು ನೋಡಿ. ಮೊಟ್ಟೆದು ಕೂಡ ಕಲರ್ ಚೇಂಜ್ ಆಗ್ತಿದೆ ನೋಡಿ. ಈಗ ಮೊಟ್ಟೆ ಹಸಿ ವಾಸನೆ ಹೋಗಲಿಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ, 1 ಚಿಟಿಕೆ ಆಗೋಷ್ಟು. ಈಗ ಅರಿಶಿನ ಯೂಸ್ ಮಾಡಿದ ಮೇಲೆ ಮೊಟ್ಟೆಯಲ್ಲಿರೋ ಹಸಿ ವಾಸನೆ ಅದು ಹೋಗುತ್ತೆ. ಓಕೆನಾ. ಈಗ ಅರಿಶಿನದ ಸ್ಮೆಲ್ ಬರ್ತಾ ಇರುತ್ತೆ. ಅರಿಶಿನದ್ದು ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ನೀಟಾಗಿ ಫ್ರೈ ಮಾಡಬೇಕು. ಹೀಗೇನೆ ನೋಡಿ, ಈಗ ನೀಟಾಗಿ ಕೈ ಬಿಡದೆ ನೀಟಾಗಿ ಫ್ರೈ ಮಾಡ್ತಾ ಇರಬೇಕು ನೋಡಿ. ಒಂದಕ್ಕೊಂದು ಅಂಟಲ್ಲ, ಹೇಗೆ ಉದುದ್ರಾಗಿದೆ ನೋಡಿ. ಹೀಗೆ ಇದಾಗಿದೆ. ಒಂದು 2 ನಿಮಿಷ ಹೀಗೇ ಸಿಮ್ಮಲ್ಲಿ ಇಟ್ಕೊಂಡು ಬೇಯಕ್ಕೆ ಬಿಡಿ ನೋಡಿ. ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇದೆ ಮತ್ತು ಬೇಗ ಕೂಡ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಾಗಿದೆ. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇದೆ. ನೀವು ಬೇಕು ಅಂದರೆ ಇದಕ್ಕೆ ಖಾರ ಸೇರಿಸ್ಕೋಬೋದು. ನಾನಿಲ್ಲಿ ಖಾರ ಯೂಸ್ ಮಾಡ್ತಿಲ್ಲ, ಏಕೆಂದರೆ ಇದನ್ನು ಪಾಪು ಕೂಡ ತಿನ್ನುತ್ತೆ. ಪಾಪುಗೆ ಖಾರ ಇಷ್ಟ ಆಗಲ್ಲ, ಅವ್ರಿಗೆ ಸಪ್ರೇಟ್ ಎತ್ತಿಕ್ಕಿ ನಾವು ಬೇಕು ಅಂದರೆ ಸ್ವಲ್ಪ ಪೆಪ್ಪರು ಇಲ್ಲ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.